ಕ್ಯೂರಿಯಾಸಿಟಿ ಅನ್ನಕ್ ಹೋಗ್ಬೇಡ್ರಿ, ತಪ್ಪು ಕಲ್ಪನೆ ಇದ್ದು. ನಿಮ್ದು ಕ್ಯೂರಿಯಾಸಿಟಿ ಏನೂ ಇಲ್ಲ. ಅವರು ಇವತ್ತು ದಿವಸ ನಿಪ್ಪಾಣಿಯಲ್ಲಿ ಇವತ್ತು ಉತ್ತಮ್ ಪಾಟೀಲ್ ಅವರು ಆಯ್ಕೆಯಾಗಿ ಬರ್ತಾರೆ. ಬಹುಶಃ ಅವ್ರ ವಿರೋಧಿಗೆ ನಿಂತವ್ರ ಹೊತ್ತಿಗೆ ದುಡ್ಡು ಭಾಳ ಐತಿ. ಒಂದು ಹೋಟಿಗೆ 20 ಲಕ್ಷ ಕೊಡ್ತಾನೋ, ಒಂದು ಹೋಟಿಗೆ ಒಂದು ತಾರ್ ಕೊಡ್ತಾನೋ, ಅದನ್ನ ಕೊಡ್ತಾನೋ, ಏನು ಚಲೋ ಐತೆ. ಆದ್ರೆ ಈ ಮಟ್ಟಕ್ಕೆ ಹೊಂಟೈತಂದ್ರೆ ಒಂದು ಹೋಟಿಗೆ 10-20 ನೀವು ಕೊಟ್ಟು ಒಂದೊಂದು ಗಾಡಿ ಗೂಡ ಕೊಟ್ಟರು ಅಂದ್ರೆ ಬ್ಯಾಂಕ್ ಏನ್ ಮಾಡೋದ್ರಿ? ಒಂದು ಬಿಚ್ ಎಲ್ಲ ಬಾಗರ, ಕಿಡಿಕಿ, ಕುರ್ಚಿ, ಕ್ವಾಟ ಹೈಜಾಕ್ ಮಾಡಿದ್ದಾರೆ ಸರ್. ರೆಸಾರ್ಟ್ ಪಾಲಿಟಿಕ್ಸ್ ಯಾವುದು ಇದೆಲ್ಲ ಒಂದು ಹಿಂದಿನ ಭಾಗಲ್ಲೇ ಬರುವಂತ ಒಂದು ಕೆಲಸ. ಹಿಂದಿನ ಭಾಗಲಿಂದ ಬರುವಂತ ಪ್ರಯತ್ನ ಮಾಡವ. ಹಿಂದಿನ ಭಾಗಲ್ಲೇ ಯಾರು ಬರ್ತಾರ? ಮರ್ಯಾದವಂತ ಮನಿ ಮಾಲಕರಿದ್ರ, ಮನಿಯಾಗ ತಿಳುವಳಿಕೆ ಅವರಿದ್ರ, ಅಥವಾ ಈ ಮನಿ ಸುರಕ್ಷಿತವಾಗಿ ಇರಬೇಕಿದ್ರ ಮುಂದಿನ ಭಾಗಲೇ ಬರ್ತೀರಿ. ಹಿಂದಿನ ಭಾಗಲೇ ಬರಬೇಕಾದ ಉದ್ದೇಶ ಏನು? ನಿಮ್ದು ತುಡುಗ್ ಮಾಡಕ್ ಬರಾಕತ್ತೀರಿ. ಅದಕ್ಕೆ ಮಾಡಿ ನಿಮ್ಗೆ ಹೇಳಿದ್ ನಾನು ಎಲೆಕ್ಟ್ರಿಕ್ ಸೊಸೈಟಿಯಾಗಿ ಹೇಳಿದ್ನಿ. ಮೊದಲು ನಿಮ್ದು ಮೂಲ ಏನಿತ್ತು? ಮನೆಯೊಂದು 3 ಬಾಗಿಲು, ಅದರ ನಂತರ ಏನಾಯ್ತು? ಮನೆಯೊಂದು 5 ಬಾಗಿಲು ಅಂತ ಹೇಳಿ ಈಗ ಮನೆಯೊಂದು 7 ಬಾಗಿಲು. ಅವರು ಹಿಂದಿನ ಬಂದರು. ಸೂಚಕ ಸಿಗಬಾರ್ದಂಗ ಅವ್ರಿಗೂ ಸಿಗಬಾರ್ದಂಗ ಮಾಡಿಕೊಂಡು ಅವರು ಹಿಂದಿನ ಭಾಗಲ್ಲೇ ಬಂದರು. ಹಿಂದಿನ ಭಾಗಲ್ಲೇ ಬರೋ ಒಂದು ಉದ್ದೇಶ. ಹಿಂದಿನ ಭಾಗಲ್ಲೇ ಬರೋ ತುಡುಗ್ ಮಾಡಕ್ಕೆ ಬರ್ತಾನೆ. ತುಡುಗ್ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ತಡೆಯುವ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಇದು ಒಂದು ಕಾರ್ಯ ಇರ್ಬೋದು. ರಮೇಶ್ ಕತ್ತಿ ನಾವು ತುಡುಗ್ ಮಾಡಕ್ ಬಂದಾಗ ಮಗ ಮುಂದೆ ಡಿಸಿಷನ್ ಬ್ಯಾಂಕಿನ ಒಳಗೆ ಬರಬಾರದು ಅಂತ ಭಾವನೆ ಇರ್ಬೋದು. ಅವ್ರ ರಮೇಶ್ ಕತ್ತಿ ಅವರಾಗ್ಲಿ, ಲಕ್ಷ್ಮಣ ಸವದಿ ಅವರಾಗ್ಲಿ, ಮಾಂತೇಶ್ ದೊಡ್ಡಗೌಡರಾಗ್ಲಿ, ಇವ್ರು ಯಾರು ಇವ್ರು ಹೊರಗಿರಬೇಕು. ಯಾಕಂದ್ರೆ ಬ್ಯಾಂಕಿನ ವಿಶೇಷವಾಗಿ ಹೆಚ್ಚು ಜ್ಞಾನ ಇದ್ದವ್ರು. ಈಗ ನಮ್ಮನ್ನು ಹೊರಗಿಡಬೇಕು. ಯಾಕಂದ್ರೆ 40 ವರ್ಷದ ಒಂದು ಅನುಭವ ನನಗದ, ಮಾಂತೇಶ್ ದೊಡ್ಡಗೌಡರಿಗದ, ಲಕ್ಷ್ಮಣ ಸವದಿ ಅವರಿಗದ, ಎಲ್ಲರಿಗೂ ಇದ್ದಂತ ಸಂದರ್ಭದಲ್ಲಿ ನಾವು ಬರಬಾರ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಅವರು ಸಿಕ್ಕಾಪಟ್ಟೆ ಸಾಲ ಕೊಟ್ಟಾರ. ಈಗ 6-7 ತಿಂಗಳದಾಗ ಈ ಲಕ್ಷ್ಮೀ ನರಸಿಂಹ ಅಂತ ಒಂದು ಕಂಪನಿ ಐತಿ. ಅದಕ್ಕೆ ಯಾರದಾರು, ಎಲ್ಲೈತಿ, ಆಫೀಸ್ ಎಲ್ಲೈತಿ, ಅಲ್ಲಿ ಯಾರು ಕೊಂಡಿರ್ತಾರೋ, ಏನ್ ಮಾಡ್ತಾರೋ, ಮತ್ತು ಅದ್ರೊಳಗೆ ಡೈರೆಕ್ಟರ್ ಯಾರ, ಅವ್ರ ಊರು ಯಾವ್ರ, ಅವ್ರ ಆಧಾರ್ ಕಾರ್ಡ್ ಎಲ್ಲೈತಿ, ಅವ್ರ ID ಎಲ್ಲೈತಿ, ಅವ್ರ ರೆಸಿಡೆನ್ಸ್ ಅಡ್ರೆಸ್ ಏನೈತಿ, ಏನೂ ಇಲ್ಲ. ಒಂದು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂತ ಒಂದು ಕಂಪನಿ ಮ್ಯಾಗ ಇವತ್ತು ದಿವಸ 180 ಕೋಟಿಗಿಂತಲೂ ಹೆಚ್ಚು ಸಾಲ ಕೊಟ್ಟಾರೆ. ಇದು ಹಾಕೋದನ್ನಲ್ಲ ಕಾರ್ಯಕ್ರಮ, ತಿರುಗಿ ತುಂಬಂಗಿಲ್ಲ ಅದನ್ನ. ಈ ಘಟಪ್ರಭಾ ಸಹಕಾರ ಕಾರ್ಖಾನೆಗೆ ಅವಾಗ ನಾವು ಬರೋಕ್ಕಿಂತ ಮುಂಚೆ 85 ಕೋಟಿ 35 ಕೋಟಿ ರೂಪಾಯಿ ಕೊಟ್ಟಿದ್ರು. ಕಂತು ಇಲ್ಲ, ಬಡ್ಡಿ ಇಲ್ಲ. ಬಹುಶಃ 250-300 ಕೋಟಿ ಮ್ಯಾಗ ಇವತ್ತು ದಿವಸ ಘಟಪ್ರಭಾ ಸಹಕಾರ ಕಾರ್ಖಾನೆ ಡಿಸಿಸಿ ಬ್ಯಾಂಕ್ ತುಂಬಬೇಕಾಗಿತ್ತು. ಅದನ್ನು ಎಲ್ಲರೇ ಮುರ್ಕೋ ಸಲುವಾಗಿ, ಅದನ್ನು ಎಲ್ಲರೇ ಪಂಗನಾಮ ಹಾಕೋ ಸಲುವಾಗಿ, ಅಥವಾ ಅದನ್ನು ಎಲ್ಲಿ ಡಿಸಿಸಿ ಬ್ಯಾಂಕ್ ಬೋರ್ಡ್ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಅವರು ಇರ್ಬೋದು. ಈಗ ಒಂದು ಲಕ್ಷ್ಮೀ ನರಸಿಂಹಯ್ಯ ಕಂಪನಿಗೂ ಕೊಟ್ಟಿರ್ತಕ್ಕಂಥ ಸಾಲ ಡೂ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಇರಬಹುದು. ಅದ್ರ ಜೊತೆಗೆ ಈಗ ಜಯಶೀಲ್ ಶೆಟ್ಟಿ ಅಂತ ಅವ್ರ ರೈಟ್ ಹ್ಯಾಂಡ್ ಅದಾನ, ಅವ್ರ ಕಾಂಟ್ರಾಕ್ಟರ್ ಜಯಶೀಲ್ ಶೆಟ್ಟರು. ಅವರು ಕುಂದಾಪುರದವರು, ಒಳ್ಳೆಯ ಮನುಷ್ಯ. ಈಗ 10 ವರ್ಷದಿಂದ ಹೇಳಿದ್ ನಾನು, ದೂರ ಇರಪ್ಪ, ನಿನ್ನ ಆಸ್ತಿ ಹೊಲ ಚೆನ್ನಾಗಿ ಉಳಿಸ್ಕೊಂಡು ನೀನು ಉದ್ಯೋಗ ಮಾಡ್ಕೊಂಡಿರೋ ಅಂತ ಹೇಳಿದ್ನಿ. ಆದ್ರ ಮಣ್ಣು ಏನಾಗಿದ್ದು ಗೊತ್ತಿಲ್ಲ ನನಗೆ. ಬೆಳಗಾವದಲ್ಲಿ ಒಂದು 5 ಎಕರೆ ಮತ್ತು ಘಟಪುರದಲ್ಲಿ ಇರ್ತಕ್ಕಂಥ ಒಂದು 10 ಎಕರೆ, ಒಂದು 15 ಎಕರೆ ಜಮೀನ್ ಮ್ಯಾಗ 130 ಕೋಟಿ ರೂಪಾಯಿ ಸಾಲ ಕೊಟ್ಟಾರೆ. ಸಬ್ ರಿಜಿಸ್ಟ್ರ ಆಸ್ತಿ ಕಿಮ್ಮತ್ ಎಷ್ಟೈತಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಮುಖಾಂತರ ಸಿಇಒ ಹೇಳ್ತಾನು, ಆ ಸಂಬಂಧಪಟ್ಟಂತ ಬ್ಯಾಂಕಿನ ಸಿಇಒ ಅವರು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನೈತಿ ಜನರಿಗೆ ಗೊತ್ತಾಗ್ಲಿ. ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನದ? 130 ಕೋಟಿ 13-14 ಎಕರೆಗೆ ನೀವು 130 ಕೋಟಿ ಕೊಡೋದಾದ್ರೆ ಈಗ ಬಹಳ ಜನ ತೊಗೊಳಕ್ ತಯಾರದಾರೆ. ಅದಕ್ಕೆ ಯಾವ ಆಧಾರ ಮೇಲೆ ಕೊಟ್ಟಿದ್ರಿ, ಯಾವ ಹಂತದ ಮೇಲೆ ಕೊಟ್ಟಿದ್ರಿ, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನೈತಿ? ಅಂದ್ರೆ ನೇರವಾಗಿ ಇವತ್ತು ದಿವಸ ಘಟಪ್ರಭಾ ಸಹಕಾರ ಕಾರ್ಖಾನೆ ಕಟ್ಟುವಂತ ದುಡ್ಡನ್ನು ಮುಳಿಸ್ಕೊಳ್ಳುವಂತ ಕಾರ್ಯಕ್ರಮ. ಜೊತೆಗೆ ಇವತ್ತು ಏನು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂತ ಕಂಪನಿಗೆ ಬೇನಾಮಿ ಕಂಪನಿಗೆ ಸಾಲ ಕೊಟ್ಟದ್ದು ಮುಳಿಸ್ಕೊಳ್ಳುವಂಥದ್ದು. ಜೊತೆಗೆ ಜಯಶೀಲ್ ಶೆಟ್ಟರ್ ಮ್ಯಾಗ ಸಾಲ ಕೊಟ್ಟಿದ್ದಾರೆ, ಈ ಜಮೀನು ಸಾಲ ಕೊಟ್ಟಾರೆ. ನಾಳೆ ಅದು ಮಾಯರೂ 10-20 ಕೋಟಿ ಹಾಕಿದ್ದೆ ನಮಗೆ ಗೊತ್ತಿಲ್ಲ, ಬಟ್ 130 ಕೋಟಿ ರೂಪಾಯಿ ಕೊಟ್ಟಾರೆ. ಇವೆಲ್ಲ ರಮೇಶ್ ಕತ್ತಿ ಬಂದಂದ್ರೆ ಮಗ ಇವನ್ನೆಲ್ಲ ಕೇಳ್ತಾನೋ, ಅದಕ್ಕೆ ಅವ್ನು ಬರಬಾರ್ದಂಗೆ ನೋಡ್ಕೊಳ್ಳುವಂತ ಒಂದೇ ಒಂದು ಅಜೆಂಡಾ. ಅದಕ್ಕೆ ನನ್ನ ಮೊನ್ನೆ ಅವರು ಕೇಳ್ರು, ಪ್ರೆಸ್ದವ್ರು, ನೀವು ಯಾರು ಪ್ರೆಸ್ದವ್ರು ಕೇಳ್ರು, ನಿಮ್ಮನ್ನು ವಿಲನ್ ರೂಪದಾಗ ನೋಡ್ತಾರ. ಹೌದು, ಮತ್ತೆ ತುಡುಗು ಮಾಡಬಾರ್ದು ಅಂತ ಹೇಳೋ, ಮತ್ತೆ ವಿಲನ್ ಆಗೋಲ್ಲ. ಇಲ್ಲ ಮತ್ತೆ ಏನ್ ಬರ್ತೈತಿ ಅದ್ರ ನೀರ್ ತಗೋ ನಾಡ್ ತಗೋ ಅಂದ್ರೆ ಮತ್ತೆ ವಿಲನ್ ಆಗುದು. ನಾ ತುಡುಗು ಮಾಡಬಾರ್ದು. ಯಾಕಂದ್ರೆ ಲಕ್ಷಾಂತರ ಜನರ ಠೇವ್ ಐತಿ, ಲಕ್ಷಾಂತರ ಜನ ಇದ್ರ ಅವಲಂಬಿತರಾಗಿದ್ದಾರೆ. ತುಡುಗು ಮಾಡಬೇಡ್ರಿ, ಜಿಲ್ಲಾದಾಗ ಒಳ್ಳೆ ಹೆಸರು ಗಳಿಸ್ಕೊಂಡೈತಿ, ಇನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ, ಉಳಿಸ್ಕೊಂಡು ಹೋಗೋಣ ಅಂತ ನಾ ಹೇಳಕ್ ಹೋದ್ರೆ ಅದಕ್ಕೆ ಅವ್ರು ಅಡ್ಡದಾರಿ ಹಿಡಿತಾರೆ. ಅಡ್ಡದಾರಿ ಹಿಡಿದಾಗ ಅನಿವಾರ್ಯವಾಗಿ ನಾವು ವಿಲನ್ ರೂಪದಾಗ ಅವ್ರು ಕಾಣ್ತೀವಿ. ವಿಲನ್ ರೂಪದಾಗ ಕಂಡ್ರೂ ಪರವಾಗಿಲ್ಲ,
ನನ್ನ ಜಿಲ್ಲೆಯ ಸಲುವಾಗಿ ನನ್ನ ರೈತರ ಸಲುವಾಗಿ ಎಲ್ಲಾ ಸಮಾಜದ ಸಲುವಾಗಿ ಒಂದು ದಿವಸ ನಾನು ಹೋರಾಟ ಮಾಡ್ತಾನೆ, ಬ್ಯಾಂಕ್ ವ್ಯವಸ್ಥಿತವಾಗಿ ಉಳಿಸ್ತಾನೆ, ಆ ಧೈರ್ಯ ನನಗೈತಿ. ಸರ್ ನಾಳೆ